Welcome to our channel. In today's class, we are going to learn an important topic that is classification. Meaning of classification. Classification means arranging or organizing the collected data into different classes or categories based on common characteristics. ಕ್ಲಾಸಿಫಿಕೇಶನ್ ಕನ್ನಡದಲ್ಲಿ ವರ್ಗೀಕರಣ ಅಂತ ಕರಿತೀವಿ. ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ಅಥವಾ ಮಾಹಿತಿಗಳನ್ನು ಏನು ಮಾಡೋದು, ವರ್ಗವಾರು ಅಥವಾ ಒಂದೇ ಗುಂಪಿಗೆ ಸೇರುವಂತಹ ಮಾಹಿತಿಗಳನ್ನು ಒಂದು ಕಾಮನ್ ಕ್ಯಾರೆಕ್ಟರ್, ಒಂದು ಕಾಮನ್ ಆಗಿ ಇರುವಂತಹ ಗುಣಲಕ್ಷಣದ ಆಧಾರದ ಮೇಲೆ ನಾವು ಅರೇಂಜ್ ಮಾಡುವುದಕ್ಕೆ, ಹೊಂದಿಸುವುದಕ್ಕೆ ವರ್ಗೀಕರಣ ಅಂತ ಹೇಳಿ ಕರಿತೀವಿ. Classification is one of the process of arranging the data in groups or classes according to their common characteristics. For example, if we collect data about students in a class, we can classify them by gender, by marks, by choice of course. Types of classification. There are mainly 4 types of classification. First one is geographical classification, second one chronological classification, third one qualitative classification, and fourth one is quantitative classification. Let us understand each type in a detailed with example. Geographical classification means when the data are classified according to geographical area or location or places is called as geographical classification. ಭೌಗೋಳಿಕವಾದ ವರ್ಗೀಕರಣ ಅಂತ ನಾವು ಕರಿತೀವಿ. ಈ ಒಂದು ವರ್ಗೀಕರಣದಲ್ಲಿ ದತ್ತಾಂಶಗಳನ್ನು ನಾವು ಭೌಗೋಳಿಕ ಪ್ರದೇಶದ ವಾರು, ಏರಿಯಾ ಅಥವಾ ಲೊಕೇಶನ್ ಅಥವಾ ಪ್ಲೇಸಸ್ ವೈಸು ನಾವು ಏನು ಮಾಡ್ತೀವಿ, ದಾಖಲೆಗಳನ್ನು ವರ್ಗೀಕರಣವನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೇಲ್ಸ್ ಆಫ್ ಪ್ರಾಡಕ್ಟ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಕರ್ನಾಟಕ rupees 500 lakhs, Maharashtra rupees 700 lakhs, Tamil Nadu rupees 450 lakhs, Kerala rupees 300 lakhs. In this example, sales are classified according to different states. ಈ ಒಂದು ಉದಾಹರಣೆಯಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ, ಉತ್ಪಾದನೆ, ಅಕ್ಕಿಯ ಉತ್ಪಾದನೆಯನ್ನು ನಾವು ರಾಜ್ಯಗಳ ವಾರು ವಿಂಗಡಣೆಯನ್ನು ಮಾಡಿದ್ವಿ. ಇದಕ್ಕೆ ನಾವು ಏನಂತ ಕರಿತೀವಿ, ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಮತ್ತು ಹಲವಾರು ಉದಾಹರಣೆಗಳನ್ನು ನೋಡೋದಾದ್ರೆ, ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ಡಿಸ್ಟ್ರಿಕ್ಟ್, ಸೇಲ್ಸ್ ಅಕಾರ್ಡಿಂಗ್ ಟು ಸಿಟೀಸ್, ಪ್ರೊಡಕ್ಷನ್ ಅಕಾರ್ಡಿಂಗ್ ಟು ಕಂಟ್ರೀಸ್, ಬ್ಯಾಂಕ್ಸ್ ಅಕಾರ್ಡಿಂಗ್ ಟು ಡಿಸ್ಟ್ರಿಕ್ಟ್. ಸೆಕೆಂಡ್ ಟೈಪ್, ಕ್ರೋನೋಲಾಜಿಕಲ್ ಕ್ಲಾಸಿಫಿಕೇಶನ್. ಮೀನಿಂಗ್, chronological classification means when the data are classified according to time or periods, it is called as chronological classification. ನಾವು ದತ್ತಾಂಶಗಳನ್ನು ಟೈಮ್, ಅವಧಿ ಆಧಾರದ ಮೇಲೆ ದಾಖಲಾತಿಗಳನ್ನು ಮಾಡಿದಾಗ ಅದಕ್ಕೆ ಕ್ರೋನೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಟೈಮ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಇಯರ್ಸ್, ಮಂತ್ಸ್, ಡೇಸ್, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ. ಇಲ್ಲಿ ನಾವು ದತ್ತಾಂಶಗಳನ್ನು ಏನು ಮಾಡ್ಬೋದು, ಇಯರ್ ವೈಸ್ ರೆಕಾರ್ಡ್ ಮಾಡ್ಬೋದು, ಅಥವಾ ಡೈಲಿ ವೈಸ್, ಮಂತ್ ವೈಸ್, ಅಥವಾ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ದಾಖಲೆಗಳನ್ನು ದಾಖಲಿಸುವಂತಹ ಕೆಲಸವನ್ನು ಮಾಡ್ತೀವಿ. ಎಕ್ಸಾಂಪಲ್ ನೋಡ್ರಿ, ಇದರ ಅರ್ಥ ಇನ್ನೊಂದು ಸ್ವಲ್ಪ ನಿಮ್ಗೆ ಆಗತ್ತೆ. ಫಾರ್ ಎಕ್ಸಾಂಪಲ್, ಇಯರ್ ಮತ್ತು ಸೇಲ್ಸ್ ಅಂತ ಕೊಟ್ಟಿವಿ. ಇಲ್ಲಿ ಇಯರ್ 2022 ಒಳಗೆ ಸೇಲ್ಸು 4 lakhs ಆಗೈತಿ. 23 ಒಳಗೆ ಎಷ್ಟಾಗೈತಿ, 24 ಒಳಗೆ ಎಷ್ಟಾಗಿದೆ, 25, 26. ಈ ರೀತಿಯಲ್ಲಿ ನಾವು ಇಯರ್ ಅನ್ನೋದೇನಿಲ್ಲ, ನಿಮ್ಗೆ ಬೇಸ್ ಇಯರ್ ಅನ್ನೋದೇ ಏನಾಗಿರ್ತೈತಿ, ಬೇಸ್ ಆಗಿರ್ತೈತಿ. ಇಯರ್ ವೈಸ್ ನಾವಿಲ್ಲಿ ಏನು ಮಾಡೇವಿ, ದಾಖಲಾತಿಗಳನ್ನ ರೆಕಾರ್ಡ್ ಮಾಡೇವಿ. ಅದಕ್ಕೆ ಇದನ್ನ ಏನಂತ ಕರಿಬೇಕು, ನಾವು ಕ್ರೋನೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಕರಿಬೇಕು. ಹಿಯರ್ sales are recorded according to year, therefore it is called as chronological classification. Some other examples of this method is population according to years, monthly sales, annual profit of a company, quarterly production of a company. Third method is qualitative classification.
Qualitative classification means when the data are recorded or classified according to qualities or attributes, it is called as qualitative classification. ನಾವು ಇಲ್ಲಿ ಡಾಟಾಗಳನ್ನ ಏನ್ ಮಾಡ್ತೀವಿ, ಕ್ವಾಲಿಟಿ ಅಂದ್ರೆ ಗುಣಲಕ್ಷಣಗಳ ಆಧಾರದ ಮೇಲೆ ಅಥವಾ ಗುಣಗಳ ಆಧಾರದ ಮೇಲೆ ವರ್ಗೀಕರಣವನ್ನ ವಿಭಾಗಗಳನ್ನಾಗಿ ಮಾಡಿದ್ರೆ ಅದಕ್ಕೆ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. These characteristics are generally not expressed in a numerical measurement. ಈ ಕ್ವಾಲಿಟಿಗಳನ್ನ ನಾವು ನ್ಯೂಮರಿಕಲ್ ಆಗಿ ಹೇಳಕ್ ಸಾಧ್ಯ ಇಲ್ಲ, ಹಾಗಾಗಿ ಗುಣಾತ್ಮಕವಾಗಿ ಅವುಗಳನ್ನ ಹೇಳೋದು ಈ ಒಂದು ಪ್ರಕಾರದಲ್ಲಿ ಇರ್ತೈತಿ. ಎಕ್ಸಾಂಪಲ್ಸ್ ಫಾರ್ ದಿಸ್ ಮೆಥಡ್: ಸ್ಟೂಡೆಂಟ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಜೆಂಡರ್. ನಾವು ಒಂದು ಶಾಲೆ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳನ್ನ ಏನ್ ಮಾಡಿದ್ವಿ, ಜೆಂಡರ್ ಆಧಾರದ ಮೇಲೆ ಡಿವೈಡ್ ಮಾಡಿದ್ರಿ. ಬಾಯ್ಸ್ ಆರ್ ಮೇಲ್ ಸ್ಟೂಡೆಂಟ್ಸ್ 300 ಇದಾರ, ಫಿಮೇಲ್ ಸ್ಟೂಡೆಂಟ್ಸ್ 250 ಇದಾರ ಅಂತ ಹೇಳಿದ್ರ ಹಿಯರ್ ದ ಕ್ಲಾಸಿಫಿಕೇಶನ್ ಈಸ್ ಬೇಸ್ಡ್ ಆನ್ ದ ಕ್ವಾಲಿಟಿ ಆರ್ ಅಟ್ರಿಬ್ಯೂಟ್ ಆಫ್ ಜೆಂಡರ್. ಇಲ್ಲಿ ನಮ್ಗ ಕ್ವಾಲಿಟಿ ಗುಣಾತ್ಮಕ ಅಂತ ಅಂದ್ರೆ ಅರ್ಥ ಏನು, ಜೆಂಡರ್ ಬೇಸ್ ಆಗಿರ್ತೈತಿ. ಸಮ್ ಅದರ್ ಎಕ್ಸಾಂಪಲ್ಸ್ ಆಫ್ ದಿಸ್ ಮೆಥಡ್ ಈಸ್ ಲಿಟ್ರೇಟ್ ಅಂಡ್ ಇಲ್ಲಿಟ್ರೇಟ್, ಮ್ಯಾರಿಡ್ ಅಂಡ್ ಅನ್ಮ್ಯಾರಿಡ್, ಎಂಪ್ಲಾಯ್ಡ್ ಅಂಡ್ ಅನ್ಎಂಪ್ಲಾಯ್ಡ್, permanent and temporary employees. So remember one thing, classification based on qualities or attribute is called as qualitative classification. Last type of classification is quantitative classification. Quantitative classification means when the data are classified according to quantity or numerical value or measurable characteristics, it is called as ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಈ ಒಂದು ಪ್ರಕಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ದಾಖಲಾತಿಯನ್ನ ಕ್ವಾಂಟಿಟಿ ಅಂದ್ರೆ ಪರಿಮಾಣಾತ್ಮಕ ಅಥವಾ ಪ್ರಮಾಣದ ಆಧಾರದ ಮೇಲೆ, ಸಂಖ್ಯೆಗಳ ಆಧಾರದ ಮೇಲೆ ದಾಖಲಾತಿಯನ್ನ ಮಾಡಿದ್ರೆ ಅದಕ್ಕೆ ನಾವು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್. ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ನಾವು ವರ್ಗೀಕರಣವನ್ನ ಮಾಡೋದು. ಇಲ್ಲಿ ಏನಾಗ್ತೈತಿ, ಮಾರ್ಕ್ಸ್ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ 2 ಪಾಯಿಂಟ್ಸ್ ಗಳು ಬರ್ತಾವ. ಮಾರ್ಕ್ಸ್ ಅಂತಂದ್ರೆ 0 to 20 ಎಷ್ಟು ಜನ ತಗೊಂಡಾರ, 5 ಸ್ಟೂಡೆಂಟ್ಸ್. 21 to 40 ಎಷ್ಟು ಜನ, 41 to 60, 61 to 80, 81 to 100 ಎಷ್ಟು ಸ್ಟೂಡೆಂಟ್ಸ್ ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ಮಾರ್ಕ್ಸ್ ಅನ್ನೋದು ಏನಾಗಿರ್ತೈತಿ, ನಿಮಗ ಕ್ವಾಂಟಿಟೇಟಿವ್ ಅಂತ ಆಗಿರ್ತೈತಿ. ಅದರ್ ಎಕ್ಸಾಂಪಲ್ಸ್ ಆಫ್ ದಿಸ್ ಮೆಥಡ್ ಯಾವುವು ಅಂತಂದ್ರ ಏಜ್ ಗ್ರೂಪ್ ಅಂತ ಹೇಳ್ಬಹುದು. ಏಜ್ ಗ್ರೂಪ್ 0 to 5 ಎಷ್ಟು ಜನ ಇದಾರ, 6 to 10 ಎಷ್ಟು ಜನ ಇದಾರ, ಈ ರೀತಿಯಲ್ಲಿ ನಾವು ವರ್ಗೀಕರಣ ಮಾಡೋದಾಗಿರ್ಬಹುದು. ಇನ್ಕಮ್ ಲೆವೆಲ್ ಆಫ್ ಫ್ಯಾಮಿಲೀಸ್ ಅಂದ್ರೆ 10 ರಿಂದ 20 ಸಾವಿರ ಎಷ್ಟು ಜನ ಗಳಿಸ್ತಾರ, 20 ರಿಂದ 40 ಸಾವಿರ ಎಷ್ಟು ಜನ ಗಳಿಸ್ತಾರ, 40 ರಿಂದ 60 ಸಾವಿರ, ಈ ರೀತಿಯಲ್ಲಿ ಇನ್ಕಮ್ ಅನ್ನ ನಾವು ಕ್ಲಾಸಿಫೈ ಮಾಡಬಹುದು. ಸ್ಯಾಲರಿ ಆಗಿರಬಹುದು, ಹೈಟ್, ವೇಟ್, ಇವುಗಳು ಈ ಒಂದು ಪ್ರಕಾರದ ಏನಾಗಿದಾವ ಉದಾಹರಣೆಗಳು ಅಂತ ನಾವು ಕರಿಬಹುದು. ಸೊ ರಿಮೆಂಬರ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಅ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಎಕ್ಸಾಮಿನೇಷನ್ಗೆ ಒಂದು ಈಸಿ ಟ್ರಿಕ್, ಈ 4 ಮೆಥಡ್ಗಳನ್ನ ಅತ್ಯಂತ ಸರಳವಾಗಿ ನೀವು ನೆನಪಿಡೋದಕ್ಕೆ ಈ ಒಂದು ಕ್ಲಾಸಿಫಿಕೇಶನ್. ಫಸ್ಟ್ ಒನ್ ಯಾವುದು, ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್. Geographical classification means when the data are classified according to ಯಾವ ಬೇಸ್ ಮೇಲೆ ನೀವು ಕ್ಲಾಸಿಫೈ ಮಾಡ್ತೀರಿ, ಅಕಾರ್ಡಿಂಗ್ ಟು ಪ್ಲೇಸ್, ಲೊಕೇಶನ್ ಆರ್ ಏರಿಯಾ, ಇಟ್ ಈಸ್ ಕಾಲ್ಡ್ ಆಸ್ ಅ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್. ಸೆಕೆಂಡ್ ಟೈಪ್ ಯಾವುದು ಅಂತಂದ್ರೆ ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್. ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್ ಮೀನ್ಸ್ when the data are classified according to year or months, days, quarters, etc. It is called as a chronological classification. Third one, qualitative classification means when the data are classified according to qualities or attributes, it is called as a qualitative classification. Last one ಯಾವುದು ಅಂತಂದ್ರೆ quantitative classification. Quantitative classification means when the data are classified according to numerical value or quantity, it is called as ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಈ 4 ರೀತಿಯ ಕ್ಲಾಸಿಫಿಕೇಶನ್ ನ ಪ್ರಕಾರಗಳನ್ನ ನೀವು ಸರಿಯಾಗಿ ನೆನಪಿಟ್ಕೋರಿ. 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಗೆ ಕ್ವಶನ್ ಕೇಳಿದ್ರೆ ಸರಳವಾಗಿ ಬರೀಬಹುದು.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಡೌಟ್ಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.